ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ದಿನ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ದಿನ ನೋಡ್ರಿ ಶಿವರಾತ್ರಿ ಹಬ್ಬ ಇತ್ತು. ಸೊ ಆ ಬ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ. ಆ್ಯಕ್ಚುಲಿ 2 ಡೇಸ್ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ. ಸಾರಿ ಫ್ರೆಂಡ್ಸ್ ಎಲ್ಲರಿಗೂ. ಈಗ ನೋಡ್ರಿ ಮಾರ್ನಿಂಗ್ ಎಲ್ಲ ಜಲ್ದಿ ಎದ್ದು ಕಸಾದ ಹುಡುಗಿ ಒರ್ಸ್ಲ ತೊಳೆದು ಅರ್ಶಿನ ಹಚ್ಚಾತೀನಿ. ಫುಲ್ ಒರ್ಸ್ಲಕ್ಕೆಲ್ಲ ಅರ್ಶಿನ ಹಚ್ಚಿ ಕುಂಕುಮ ಅದು ಹಚ್ಚಿ ರಂಗೋಲಿ ಹಾಕ್ತೀನಿ. ಸೊ ಇವತ್ತಿನ ರೂಟೀನ್ ಜಾಸ್ತಿ ತೋರಿಸ್ತೇನಿಲ್ಲ ಗೊತ್ತಿಲ್ಲ, ಬಟ್ ಶಿವರಾತ್ರಿ ಇತ್ತಲ್ಲ, ಹಾಗಾಗಿ ಸಾಯಂಕಾಲ ಅಂತೂ ಶಿವಗಿರಿಗೆ ಹೋಗ್ತೀವಿ ನಾವು. ವರ್ಷ ಯಾವಾಗೂ ಹೋಗ್ತೀವಿ. ಸೊ ಈ ವರ್ಷನೂ ಹೋಗ್ಬೇಕಂತ ಅಂದ್ಕೊಂಡೀನಿ. ಸೊ ಹೋಗೋದಾದ್ರೆ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ. ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ, ವಿಡಿಯೋ ಮಾಡಿ ಇಟ್ಕೊಂಡ್ರೂ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಾಕತ್ತಿಲ್ಲ, ಅಂದರೆ ಎಡಿಟ್ ಮಾಡೋಕ್ಕೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕತ್ತೀನಿ. ಸೊ ರಂಗೋಲಿ ಅದು ಹಾಕಿ ಸ್ನಾನ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದೆ ನೋಡ್ರಿ. ಇದು ಯಾವುದೋ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕಂದ್ರೆ ಹಬ್ಬ ಇರ್ತದಲ್ಲ, ಹಾಗಾಗಿ ಮೇನ್ ಕೆಲಸ ಮುಗಿಬೇಕನ್ನೋದು ಒಂದು ತಲೆಯೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ನೋಡ್ರಿ. ಮತ್ತು ವಿಡಿಯೋ ಮಾಡ್ಕೋತ ಕೂತ್ರೆ ಕೆಲಸ ಅಲ್ಲೇ ನಿಂತು ಬಿಡ್ತಾವೆ. ಸೊ ನೋಡಿರಿ, ಶಿವರಾತ್ರಿಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ತೆಗ್ದೀನಿ, ಪೂಜಾನು ಮಾಡೀನಿ. ನೋಡಿರಿ, ಕಮೆಂಟ್ ಮಾಡಿರಿ. ಈ ಕಡೆ ನೋಡಿರಿ, ಚಹಾ ಮಾಡೀನಿ. ಇವತ್ತು ಫುಲ್ ಡೇ ಉಪವಾಸ ಇರ್ತದೆ. ಸಾಬುದಾನ ಅಷ್ಟೇ ತಿನ್ನಬೇಕು ರಾತ್ರಿ ಅದು. ಸೊ ಸಾಬುದಾನಿ ನೆನೆಹಾಕೀನಿ. ಇದು ನಮ್ಮ ಶ್ರೇಣಿಯಾಗಿ ನಾಷ್ಟ ಮಾಡಿರ್ತೀನಿ. ಎಲ್ಲ ಮನೆಯೂ ಕ್ಲೀನಾಗೈತಿ. ಈ ಕಡೆ ನಮ್ಮ ಮನೆಯವರೊಂದಿಷ್ಟು ಶೇಂಗಾ ಮತ್ತು ಖರ್ಜೂರದೆಲ್ಲ ಬಾಳೆಹಣ್ಣು ಅದು ತೊಗೊಂಬಂದಾರ. ಉಪವಾಸ ಇರ್ತದಲ್ಲ, ಸೊ ಹಾಗಾಗಿ ಇಲ್ಲಿ ನೋಡಿರಿ, ಇಬ್ಬರು ಅಪ್ಪ ಮಗ ಅವನಿಗೆ ನಾಷ್ಟ ಮಾಡ್ಸತ್ತಾರೆ ನಮ್ಮ ಮನೆಯವರು. ಅವ್ರದ್ದು ಇವತ್ತು ಸೂಟಿ ಇತ್ತು, ಹಾಗಾಗಿ. ಮತ್ತು ಹೊಸ ಸ್ಟಾಕ್ ಬಂದೈತೆ ನೋಡ್ರಿ, ಫುಲ್ ಸ್ಟಾಕ್ ಬಂದದ ಸಾರಿ. ಈಗೆಲ್ಲ ಇದನ್ನು ಓಪನ್ ಮಾಡಿ ಇಡ್ಬೇಕು ನೋಡ್ರಿ, ಎಲ್ಲ ತೆಗೆದು. ಭಾಳಷ್ಟು ವೆರೈಟಿ ಕಲೆಕ್ಷನ್ಸ್ ಎಲ್ಲ ಬಂದಾವ. ವರ್ಕ್ ಸ್ಯಾರೀಸ್ ಬಂದಾವ, ಅನುಶ್ರೀ ಸ್ಯಾರೀಸ್ ಬಂದಾವ, ಕಾಟನ್ ಬಂದಾವ, ಲೆನಿನ್ ಸ್ಯಾರೀಸ್. ಸೊ ಭಾಳಷ್ಟು ವೆರೈಟಿ ಬಂದಾವ. ನೋಡ್ರಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಮಾರ್ನಿಂಗ್ ಸುಮ್ಮ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ, ಅದಾದ್ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕೆಲಸನೇ ಇದ್ದು ಫುಲ್, ಹಾಗಾಗಿ. ಸೊ ಈಗ ಸಾಯಂಕಾಲ ಸ್ಟಾರ್ಟ್ ಮಾಡಿ ನೋಡ್ರಿ, ಒಂದು 5:30 ಟೈಮ್. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಟ್ಟ ವ್ಲಾಗ್ ಮಾಡೋಕ್ಕೆ ಆಗತ್ತಿಲ್ಲ ನೋಡ್ರಿ, ಅಷ್ಟು ಬ್ಯುಸಿ ಆಗಿಬಿಟ್ಟೀನಿ. ಇರ್ಬೇಕತ್ರಿ ಯಾವಾಗೂ ಬ್ಯುಸಿ, ಬಟ್ ಯೂಟ್ಯೂಬ್ ಕಡೆ ಗಮನ ಕೊಡೋಕೆ ಆಗತ್ತಿಲ್ಲ. ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ಸೊ ಹಂಗಾಗಿ ಅಲ್ಲೇ ಜಾಸ್ತಿ ಈಗಿನ ಇದಕ್ಕೆ ನಾವು ಅಲ್ಲೇ ಜಾಸ್ತಿ ಒತ್ತಡ ಕೊಡಬೇಕಾಗೈತಿ. ಹಾಗಾಗಿ ಸ್ಯಾರೀಸ್ ಕಸ್ಟಮರ್ಸ್ ಬರಾಕತ್ತಾರೆ, ಆಮೇಲೆ ಆನ್ಲೈನ್ ಸರ್ವಿಸ್ ಇರ್ತದಲ್ಲ, ಸೊ ಅವರಿಗೆ ಸೀರೆ ಕಳಿಸೋದು, ವಿಡಿಯೋ ಮಾಡೋದು. ಸೊ ಅದಕ್ಕಾಗಿ ಟೈಮ್ ಕೊಡೋಕ್ಕಾಗತ್ತಿಲ್ಲ. ಹಾಯ್ ಮಾಡತ್ತ ನೋಡ್ರಿ, ಆಫ್ಟರ್ ಲಾಂಗ್ ಟೈಮ್. ಸೊ ಈಗ ನಾವೆಲ್ಲಿ ಹೊಂಟೀವಪ್ಪ ಅಂದರೆ ನಮ್ಮ ಬಿಜಾಪುರ ಫೇಮಸ್ ಶಿವನ ಮೂರ್ತಿ ಶಿವಗಿರಿಗೆ ಹೊಂಟೀವಿ. ಸೊ ಇವಾಗ ಶಿವರಾತ್ರಿ ಇತ್ತಲ್ಲ, ಹಾಗಾಗಿ ನಾವು ಶಿವಗಿರಿಗೆ ಹೊಂಟೀವಿ ದರ್ಶನ ಮಾಡೋಕ್ಕೆ. ವರ್ಷ ಹೋಗ್ತೀವಿ, ಪ್ರತಿ ವರ್ಷ ನಮ್ಮ ಮನೆಯವರು, ನಾನು ನಮ್ಮ ಪಾಪು ಹೋಗ್ತೀವಿ. ಬಟ್ ಈ ವರ್ಷ ನೋಡ್ರಿ, ನಮ್ಮ ಏರಿಯಾದವ್ರು ಎಲ್ಲರೂ ಸೇರಿ ಹೊಂಟೀವಿ. ಸೊ ಏರಿಯಾ ಒಳಗಿನ ಗ್ರೂಪ್ ಸೇರಿ ಹೊಂಟೀವಿ, ನವರಾತ್ರಿ ಗ್ರೂಪ್ನೂ ಅನ್ಬೋದು. ನಮ್ಮ ಜ್ಯೋತಿನೂ ಬರತ್ತಾಳ ಆ ಕಡೆಯಿಂದ, ನಮ್ಮ ನೆಗಣಿ ಜ್ಯೋತಿ. ಆಮೇಲೆ ಈ ಕಡೆ ನಮ್ಮ ಮನೆ ಆಜು ಬಾಜುದವ್ರು ಎಲ್ಲರೂ, ನಮ್ಮ ಫ್ರೆಂಡ್ಸ್ ಆಂಟಿ ಎಲ್ಲರೂ ಬರತ್ತಾರ. ತೋರಿಸ್ತೀನಂತ. ಶಿವಗಿರಿಗೆ ಹೋಗೋಣ ಬರ್ರಿ ಇವತ್ತು. ಆ್ಯಂಡ್ ಇದು ಸ್ಯಾರಿ ನೋಡ್ರಿ, ಕಲಂಕಾರಿ ಸ್ಯಾರಿ ಇವತ್ತೇ ಹಾಕೊಂಡೀನಿ. ಇದನ್ನು ನನ್ನ ಹತ್ರನೇ ತೊಗೊಂಡಿದ್ದು ಐತಿಶ್ ವಸ್ತ್ರ ಒಳಗೆ. ಸೊ ಭಾರಿ ಮಸ್ತ್ ವೆರೈಟಿ ಕಲೆಕ್ಷನ್ ಸಿಗ್ತಾವೆ ನಿಮಗೆ. ಯೂಟ್ಯೂಬ್ ಒಳಗೆ ಯಾರ್ಯಾರು ವಿಡಿಯೋ ನೋಡಕತ್ತೀರಿ, ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ಮತ್ತು ನನ್ನ ಇನ್ಸ್ಟಾ ಐಡಿ ಐತ್ರಿ, ಐತಿಶ್ ವಸ್ತ್ರಮ್ ಅಂಥೇಳಿ. ಸೊ ನಿಮ್ಗೆ ಸ್ಯಾರಿಗಳು ಬೇಕಂದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿರಿ. ಆಲ್ರೆಡಿ ಇನ್ಸ್ಟಾ ಒಳಗಂತೂ ಫುಲ್ ಫೇಮಸ್ ಆಗಿಬಿಟ್ಟೈತೆ ನನ್ನ ಪೇಜ್. ಎಷ್ಟೊಂದು ಜನ ಕಾಲ್ ಮಾಡತ್ತಾರೆ, ಆ್ಯಂಡ್ ಭಾಳಷ್ಟು ಜನ ವಿಸಿಟ್ ಮಾಡ್ಯಾರ ನೋಡ್ರಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಅದಕ್ಕಂತೇಳಿ ನಾನು ವ್ಲಾಗ್ಸ್ ಯಾವುದೂ ಶೇರ್ ಮಾಡ್ಕೊಂಡಿಲ್ಲ. ಮೊದಲಿನ ವ್ಲಾಗ್ಸ್ ನಮ್ಮ ನಾದಿನಿ ಮದುವೆವೇ ಶೇರ್ ಮಾಡ್ಕೊಳಕತ್ತೀನಿ. ಆ್ಯಂಡ್ ಈ ವ್ಲಾಗ್ ನಾಳೆ ಹಾಕ್ತೀನಂತ. ಸೊ ಬರೀಗೆ ಹೋಗೋಣ ಶಿವಗಿರಿಗೆ. ನಾ ರೆಡಿ ಏನೇನು ಒಂದಿಷ್ಟು ಜನ ರೆಡಿ ಆಗೋದಾರ, ಹಾಗಾಗಿ ವೆಯ್ಟ್ ಮಾಡತ್ತೀವಿ. ಯಾಕಂದರೆ ಅಲ್ಲಿ ಶಿವಗಿರಿಗೇನು ಹೋಗ್ತೀವಲ್ಲ, ಅಲ್ಲಿ ಸ್ವಲ್ಪ ಸಾಯಂಕಾಲನೇ ನೋಡ್ತಕ್ಕದಿರ್ತದೆ ಲೈಟಿಂಗ್ ಅದೆಲ್ಲ ಮಸ್ತ್. ಹಾಗಾಗಿ ಸ್ವಲ್ಪ ಲೇಟಾಗಿ ಹೊಂಟೀವಿ. ಬರೀ ಹೋಗೋಣಂತ. ಇವ ಅವ್ರ ಪಪ್ಪನ ಜೊತೆ ಇರ್ತಾನೆ ರೀ ಇಲ್ಲೇ. ಅವ್ರು ಆಮೇಲೆ ಇಲ್ಲೇ ದೇವ್ರಿಗೆ ಹೋಗಿ ಬರ್ತಾರೆ. ಆ್ಯಕ್ಚುಲಿ ಯಾವಾಗ ವರ್ಷ ಹೋಗ್ತಿದ್ವಿ, ಬಟ್ ಈ ವರ್ಷ ಆಂಟಿ ಕಾಲ್ ಮಾಡಿದ್ರು, ಮನೆ ಬಾಜು ಆಂಟಿ. ಸೊ ಎಲ್ಲರೂ ಕೂಡಿ ಹೋಗೋಣ ಅಂತೇಳಿ, ಹಾಗಾಗಿ
ಪ್ಲ್ಯಾನ್ ಚೇಂಜ್ ಆಯಿತು ನೋಡ್ರಿ. ಸ್ಟಾಕ್ ಬಂದೈತೆ ಎಲ್ಲ ಫುಲ್, ಇನ್ನೂ ಓಪನ್ ಮಾಡಿಲ್ಲ. ಸೊ ಸ್ಟಾಕ್ ಬಂದೈತಿ, ಓಪನ್ ಮಾಡಿಲ್ಲ. ಇಲ್ಲಿ ನಂತರ ಎಲ್ಲ ಸ್ಟಾಕ್ ಖಾಲಿ ಆಗಿಬಿಟ್ಟದ. ಫುಲ್ ಸ್ಟಾಕ್ ಇತ್ತು ರೀ. ಇಲ್ಲಿ ಟೇಬಲ್ ಮ್ಯಾಗ ಟಿ ವಿ ತೆಗೆದು ಇಲ್ಲೆಲ್ಲ ಬಾಕ್ಸ್ಗಳು ಇಟ್ಟಿದ್ವಿ. ಸೊ ಸ್ಟಾಕ್ ಖಾಲಿ ಆಗೈತಿ. ಇವು ಬಂದಾವ, ನಿನ್ನೆ ಬಂದಾವ ಆ್ಯಕ್ಚುಲಿ. ಸೊ ಇನ್ನೂ ಎಲ್ಲ ಓಪನ್ ಮಾಡ್ಬೇಕು ನೋಡ್ರಿ, ಮಾಡಿಲ್ಲ, ಟೈಮ್ ಇಲ್ಲ ಅದಕ್ಕೆ. ಹಿಂಗಾಗಿ ನನಗೆ ವಿಡಿಯೋ ಹಾಕಕ್ಕೆ ಆಗಾಕತ್ತಿಲ್ಲ ನೋಡ್ರಿ. ಯಾರಿಗೆ ಸಾರಿ ಬೇಕಲ್ಲ ಎಲ್ಲ ಥರ ರೀ, ಮೈಸೂರು ಸಿಲ್ಕ್, ಬನಾರಸಿ, ಕಾಟನ್, ಕಲಂಕಾರಿ. ಸೊ ಎಲ್ಲನೂ ನಿಮ್ಗೆ ಸಿಗ್ತಾವೆ ನನ್ನ ಕಡೆ. ಬಂದು ವಿಸಿಟ್ ಮಾಡಿರಿ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ್ಯಂಡ್ ಐತಿಶ್ ವಸ್ತ್ರಂ ಒಳಗೆ ಲೊಕೇಶನ್ ಹಾಕಿರ್ತೀನಿ. ಸೊ ನೋಡಿರಿ, ಕಲಂಕಾರಿ ಸ್ಯಾರಿ ಇದು. ಸೊ ಮಸ್ತ್ ಐತಿ. ಇವತ್ತೇ ಉಟ್ಕೊಂಡೀನಿ, ಚಂದ ಅನ್ಸತ್ತದ. ಲೈಟ್ ವೈಟ್ ಆಫೀಸ್ ವೇರ್ನೂ ಅನ್ಬೋದು. ಮತ್ತು ಈ ಥರ ಎಲ್ಲರೇ ಗುಡಿಗೆ ಹೋದಾಗ, ಎಲ್ಲರೇ ಸಣ್ಣ ಸಣ್ಣ ಫಂಕ್ಷನ್ಗೆ ಹೋದಾಗ ಈ ಸ್ಯಾರಿ ನಡೀತದ. ಸೊ ಈ ಥರ ಸೆರಗ್ ಬರ್ತೈತೆ ನೋಡ್ರಿ. ಇದು ಬ್ಲೌಸ್ ಹೆಂಗೈತಲ್ಲ ಅದೇ ಥರ. ಇವು ತರಿಸಿದ್ದಾರೆ ಅವಾಗೇ ಸ್ಟಾಕ್ ಔಟ್. ಅದು ನನಗೊಂದು ಇಷ್ಟ ಆಯಿತು, ಹಂಗಾಗಿ ಇಟ್ಕೊಂಡೆ. ಸೊ ಈಗ ಬರ್ರಿ, ಎಷ್ಟೆಷ್ಟು ಆಗ್ತದಷ್ಟು ವಿಡಿಯೋ ಶೇರ್ ಮಾಡ್ಕೊತೀನಿ ಅಲ್ಲಿ ಹೋಗಿಂದ. ಇನ್ನೂ ಬರಾಕತ್ತಿಲ್ಲ ರೀ ಎಲ್ಲರೂ. ಸೊ ಇಲ್ಲಿ ನಮ್ಮ ಬಾಜು ಅಂಟಿ ಇದಾರಲ್ಲ, ಪಾರ್ಲರ್ ಅಂಟಿ, ಅವರು ಮನೆಯೊಳಗೊಂದು ಅನ್ನದ್ಲೇ ಶಿವಲಿಂಗ ಮಾಡ್ತಾರತ್ತ, ಮಾಡಿ ಪೂಜೆ ಮಾಡ್ತಾರತ್ತ. ಸೊ ಅಲ್ಲಿ ಒಂದು ಸ್ವಲ್ಪ ಹೋಗ್ಬೇಕ್ರಿ. ಈಗ ಅವ್ರು ಬಾ ಅಂದಾರ ಪೂಜಾಕ್ಕೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಶಿವಗಿರಿಗೆ ಹೋಗ್ತೀವಿ. ಈಗ ಹೋಗ್ತೀವಿ ರೀ, ಈಗ ಇನ್ನೊಂದು ಸ್ವಲ್ಪ ಹೊತ್ತು ಒಳಗೆ. ಸೊ ನೋಡ್ರಿ, ಈಗ ಅಂಟಿ ಮನೆಗೆ ಬಂದ್ವಿ ಎಲ್ಲರೂ. ಅಂಟಿ ಪೂಜೆ ಮಾಡತ್ತಿದ್ರು ಬರೋ ತನಕ. ಅವರು ಅನ್ನದ್ಲೇ ಈ ಥರ ಶಿವಲಿಂಗ ತಯಾರಿ ಮಾಡ್ತಾರೆ, ಪ್ರತಿ ವರ್ಷ ಮಾಡಿ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಬಂದು ಇಲ್ಲೇ ಪೂಜೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಶಿವಗಿರಿಗೆ ಹೋಗ್ಬೇಕಂಥೇಳಿ ಬಂದೀವಿ ನೋಡ್ರಿ. ಅಂಟಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಾರೆ ಅನ್ಕೋತೀನಿ, ಯಾಕಂದ್ರೆ ನಮ್ಮ ತಮ್ಮನ ಮದ್ವೆದು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂಟಿನೇ ಬಂದಿದ್ರು ಸಾತಾರಕ್ಕೆ. ಸೊ ನಮ್ಮ ಜೊತೆ 3-4 ದಿನ, ಹಾಗಾಗಿ ಎಲ್ಲರಿಗೂ ಪರಿಚಯ ಇರ್ತಾರೆ ಅನ್ಕೋತೀನಿ. ಅಂಟಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತಾರ. ಫುಲ್ ಆಲ್ಮೋಸ್ಟ್ ಒಂದು 3-4 ಜನ ಎಲ್ಲರೂ ಆಂಧ್ರ ಸ್ಟೈಲ್ ಸ್ಯಾರಿ ಉಟ್ಕೊಂಡಿದ್ರು, ವೈಟ್, ಫುಲ್ ವೈಟ್ ಕಲರ್ದು. ನಾನೇ ಸ್ವಲ್ಪ ಮಿಕ್ಸ್ ಇತ್ತು, ನಂದು ವೈಟ್ ಬ್ಲ್ಯಾಕ್ ಮಿಕ್ಸ್ ಇತ್ತು. ಅಂಟಿ ನೋಡ್ರಿ ಹಿಂದ್ಗಡೆ ಡಿಸೈನ್ ಮಾಡ್ಸ್ಯಾರ, ಪೇಂಟಿಂಗ್ ಮಾಡಿಸಿದ್ರು ಬ್ಲೌಸಿಗೆ, ಮಸ್ತಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಇಲ್ಲಿ ನಾನೇ ತೊಗೊಂಬಂದಿನಿ ರೀ, ಅಂಟಿ ಕೊಟ್ಟಿದ್ರು ನಿನ್ನೆ, ನಂಗೆ ನಾವು ಉಟ್ಕೊಳ್ಳಿಲ್ಲ ಅದು. ಕಡೆ ಕಡೆ ತೋಳು ಈ ಕಡೆ ಹೊಳ್ರಿ, ತೋಳು ನೋಡಿ. ಆಯ್ತು. ಹಾಯ್ ಮಾಡ್ರಿ ಎಲ್ಲರೂ. ಫುಲ್ ವೈಟ್. ಏನ್ರಿ ಅಂಟಿ ಇವತ್ತು ವಿಶೇಷ ವೈಟ್ ಕಲರ್ ಹಾಕೊಂಡಿರಲ್ಲ ಸ್ಯಾರಿ? ಶಿವರಾತ್ರಿ ಶಿವನಿಗೆ ಪ್ರಿಯವಾದಂತ ಕಲರ್ ಬಣ್ಣ ಹಾಕೊಂಡಾರ ಎಲ್ಲಾರು, ವೈಟ್ ಕಲರ್. ನಾ ಹಾಕೊಂಡಿನಿ ನೋಡ್ರಿ, ನಾನು ಮಿಕ್ಸ್ ಹಾಕೊಂಡಿನ್ರಿ. ನಾ ಫುಲ್ ಅವ್ರ ಭಕ್ತಿ ಭಾಳ ಐತಿ ಸ್ವಲ್ಪ, ಪಾರ್ವತಿ ರೂಪ ಸ್ವಲ್ಪ ಕಲರ್ಫುಲ್ ಇರ್ಲಿ ಅಂತ. ಸೊ ನೋಡ್ರಿ, ಫೈನಲಿ ಅಂಟಿ ಮನ್ಯಾಗ ಪೂಜೆ ಮುಗಿಸ್ಕೊಂಡು ರೋಡ್ ಕಡೆ ಬಂದ್ವಿ. ಈಗ ಇಲ್ಲಿ ಆಟೋ ಹುಡ್ಕಾಕತ್ತೀವಿ. ಡೈರೆಕ್ಟ್ ಆಟೋ ಬಾಡಿಗೆ ಮಾಡ್ಕೊಂಡೇ ಹೋಗ್ಬೇಕ್ರಿ ನಾವು, ಅಲ್ಲಿ ತನಕ ಸಿಗಂಗಿಲ್ಲ. ಬಸ್ ಇರ್ತಾವ್ರಿ ಒಂದೊಂದು ಸಲ, ಬಟ್ ನಮ್ಮ ಟೈಮಿಗೆ ಈಗ ಬಸ್ ಇರಂಗಿಲ್ಲ, ನಾವು ಆಟೋ ಬಾಡಿಗೆ ಮಾಡ್ಕೊಂಡೇ ಹೊಂಟೀವಿ. ಮತ್ತು ಹೋಗುವಾಗ ನಮ್ಮ ಜ್ಯೋತಿನೂ ಜಾಯ್ನ್ ಆದಳ್ರಿ, ನಮ್ಮ ನಗಾಣಿ ಜ್ಯೋತಿ. ಸೊ ನಮ್ದೊಂದು ಇದು ಗ್ರೂಪ್ ಕ್ರಿಯೇಟ್ ಆಗಿಬಿಟ್ಟೈತೆ ನೋಡ್ರಿ, ಭಾರಿ ಮಸ್ತ್. ನಾವು ಆ ಮನೆ ಬಾಡಿಗೆ ಏನು ಹಿಡ್ತೀವಲ್ಲ ಅವಾಗಿಂದ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ಟಾರ, ಫುಲ್ ಫ್ರೀ ಅದಾರ. ಆಮೇಲೆ ಒಂದು ಫ್ಯಾಮ್ಲಿ ಥರನೇ ಟ್ರೀಟ್ ಮಾಡ್ತಾರೆ ನೋಡ್ರಿ ಎಲ್ಲರೂ. ನಮ್ಮ ಜೊತೆ ಆಯಿತು, ನಾವು ಅವ್ರ ಜೊತೆ. ಸೊ ಎಲ್ಲರೂ ಒಂದು ಫ್ಯಾಮ್ಲಿ ಥರನೇ ಅದೀವಿ ನಾವು. ಸೊ ಈ ಬಾಂಧವ್ಯ ಯಾವಾಗೂ ಕಡಿ ತನಕನೂ ಉಳಿಲತ್ತೇಳಿ ನಾ ಅನ್ಕೋತೀನಿ. ಸೊ ಎಲ್ಲರೂ ಅಷ್ಟೇ ಒಳ್ಳೆಯವ್ರು ಅದಾರ. ಎಲ್ಲೇ ಹೋದರೂ ಎಲ್ಲರೂ ಸೇರಿ ಹೋಗ್ತೀವಿ ನಾವು. ಸೊ ಈಗೂ ಅಷ್ಟೇ ಎಲ್ಲರೂ ಮಾತಾಡ್ಕೊಂಡು ಶಿವಗಿರಿಗೆ ಹೊಂಟೀವಿ. ನೋಡ್ರಿ ಎಷ್ಟು ರಶ್ ಐತಿ, ಆಜು ಬಾಜು ಫುಲ್ ಎಲ್ಲ ಸ್ಟಾಲ್ ಹಾಕಿಬಿಟ್ಟಿರ್ತಾರೆ, ಹಣ್ಣುಗಳ್ದು, ಆಮೇಲೆ ಐಸ್ ಕ್ರೀಮ್, ಅವು ಇವು ಎಲ್ಲನೂ. ಆಲ್ಮೋಸ್ಟ್ ಅವತ್ತಿನ ದಿನ ಬರೋರು ಎಲ್ಲರೂ ಉಪವಾಸ ಇರ್ತಾರೆ, ಸಣ್ಣ ಮಕ್ಕಳದು ಅಷ್ಟೇ ತಿನ್ನಂಗಿಲ್ಲ ಅನ್ಕೋತೀನಿ. ನೋಡ್ರಿ ಶಿವಗಿರಿ ಬಂದೀವೀಗ. ಫುಲ್ ಗದ್ಲಂದ್ರೆ ಗದ್ಲಿತ್ತು. ನಾವು 7 ಗಂಟೆಗೆ 7-7:30 ಆಗಿತ್ತು ನೋಡ್ರಿ ಅಲ್ಲಿ ಹೋದಾಗ. ಹಾಗಾಗಿ ಈ ಕಡೆ ಐತ್ರಿ ದರ್ಶನಕ್ಕೆ ಹೋಗೋದು, ಮೇನ್ ದರ್ಶನಕ್ಕೆ. ಆ ಕಡೆ ಮೇನ್ ಗೇಟ್ ಒಳಗೇನು ಹೋಗ್ತೀವಲ್ಲ, ಅಲ್ಲಿ ದೂರಿಂದ ದರ್ಶನ ಮಾಡ್ಬೋದು. ಬಟ್ ಈ ಕಡೆಯಿಂದ ಬಂದ್ರೆ ಫುಲ್ ಲಿಂಗದ ಕಡೆನೇ ದರ್ಶನ ಆಗ್ತದೆ. ಹಾಗಾಗಿ ನಾವು ಲೈನ್ ಹಚ್ಚಿ ನಿಮ್ದೇ ಕ್ಲಾಸ್ ಚಲೋ ಇವತ್ತು.
ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈಗ ಆಲ್ರೆಡಿ 9 ಗಂಟೆ ಆಗಿತ್ತು ನೋಡ್ರಿ. ಹೊರಗೆ ಬರುತ್ತಾನ ಅಷ್ಟೊಂದು ರಶ್ ಇತ್ತು. ಸೊ ಮತ್ತು ಯಾರ್ಯಾರು ಬಂದಿದ್ರಿ ಶಿವಗಿರಿಗೆ ಅವತ್ತಿನ ದಿನ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈಗ ಫೈನಲಿ ಮತ್ತೊಂದು ಆಟೋ ಬಾಡಿಗೆ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಬಾಯ್ ಇಂಟಿ ಬಾಯ್ ರೀ. ಇವರು ಬ್ಲಾಗರ್ ಬರ್ರಿ. ಈಗ ಸ್ಟಾರ್ಟ್ ಮಾಡ್ರಲ್ಲ ಹೊಸ ಬಂದಿಲ್ಲ. ಸೊ ಮನೆಗೆ ಬಂದ ಕೂಡಲೇ ನೋಡ್ರಿ ವಡ ಮಾಡಾಕತ್ತೀನಿ, ಸಾಬುದಾನಿ ವಡ. ಮಧ್ಯಾಹ್ನ ಹೋಗುವಾಗಿ ಕಲಸಿಟ್ಟು ಹೋಗಿದ್ದೆ ಸಾಯಂಕಾಲ. ನಿಮಗೆ ತೋರಿಸಿಲ್ಲ ಸಾಬುದಾನಿ ನೆನಾಕಿದ್ದು. ಸೊ ಸಾಯಂಕಾಲ ಕಲಸಿಟ್ಟು ಹೋಗಿದ್ದೆ. ಈಗ ಬಂದ ಕೂಡಲೇ ವಡ ಕರಿಯಾಕತ್ತೀನಿ. ಇಲ್ಲಿ ದೇವ್ರ ಮುಂದೆ ಎಡಿನೂ ಹಿಡ್ದೆ ನೋಡ್ರಿ ಎಲ್ಲ ಹಣ್ಣುಗಳದು. ಈ ಕಡೆ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಮಾಡಿಕೊಟ್ಟಿನಿ. ಅವರು ದೇವ್ರಿಗೆ ಹೋಗಿ ಬಂದರು. ಸೊ ಬಿಸಿ ಬಿಸಿ ಮಾಡಿಕೊಟ್ಟಿನಿ ವಡ. ಆಮೇಲೆ ಮೊಸರು ತಿನ್ನಾಕತ್ತಾರ ಅಪ್ಪ ಮಗ ಇಬ್ಬರು ಸೇರಿ. ನನ್ನ ಮಗನಿಗಂತೂ ಭಾಳ ಇಷ್ಟ ಆದ ನೋಡ್ರಿ. ಹಿಂಗಾಗಿ ಸೂಪರಾಗ್ಯಾವ ಅಂತ ಹೇಳಕತ್ತಾನ. ಅವನಿಗೆ ಈ ಥರ ಏನಾದರೂ ಸ್ಪೆಷಲ್ ಮಾಡಿದಾಗ ಭಾಳ ಇಷ್ಟ ಆಗ್ತದೆ. ಸೊ ಅವ್ನಿಗೆ ಹಾಕ್ಕೊಟ್ಟಿನಿ. ಅದ್ರ ಜೊತೆಗೇ ಅವ್ರಿಗೆಲ್ಲ ಮುಗಿಸಿ ನಾನು ಕೂಡ ನಿಂದು ಮಲ್ಕೊಂಡು ನೋಡ್ರಿ. ಇವತ್ತಿನ ಶಿವಗಿರಿ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ, ಶಿವರಾತ್ರಿಯ ವ್ಲಾಗ್. ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ. ಮತ್ತು ಯಾರ್ಯಾರು ಬಂದಿದ್ರಿ ಶಿವಗಿರಿಗೆ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.